ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ದಿನ ಒಂದು ಮಹಿಳೆಯ ಶವನ ಹೂತಿರೋ ಬಗ್ಗೆ ಒಂದು ಮಾಹಿತಿ ಲಭ್ಯ ಆದ ಮೇಲೆ ಅಲ್ಲಿಗೆ ತೆರಳಿದಂಥ ಪೊಲೀಸರು ಘಟನೆ ವೀಕ್ಷಿಸಿದಾಗ ಈ ಹಿಂದೆ ಅಂದರೆ ದಿನಾಂಕ 20ನೇ ತಾರೀಕು ಶನಿವಾರ ಒಂದು ಮಹಿಳೆ ಮೇಲ್ಕೋಟೆಯಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಂಥ ಮಹಿಳೆ ಕಾಣೆಯಾಗಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಆ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಿಕೊಂಡು ನಂತರ ಸುತ್ತಮುತ್ತ ಯಾರೋ ಒಂದು ಮಹಿಳೆನ ಈ ಜಾಗದಲ್ಲಿ ನೋಡಿದ್ದೀವಿ ಅಂತ ಹೇಳಿ, ಅಂದರೆ ಏನು ದೇವಸ್ಥಾನದ ಹಿಂಭಾಗದ ಗುಡ್ಡದ ಕೆಳಗೆ ನೋಡಿದ್ದೀವಿ ಅಂತ ಹೇಳಿದ ಮೇರೆಗೆ ಪೊಲೀಸರು ಹಾಗೂ ಮಹಿಳೆಯ ಕುಟುಂಬಸ್ಥರೆಲ್ಲ ಹೋಗಿ ಆ ಸ್ಥಳವನ್ನು ಪರಿಶೀಲಿಸ್ತಿರುವಾಗ ಶನಿವಾರ ಸಂಜೆ ಒಂದು ಟೂ ವೀಲರ್ ನಮಗೆ ಆ ಮಹಿಳೆ ಉಪಯೋಗಿಸ್ತಿದ್ದಂಥ ಒಂದು ಟೂ ವೀಲರಲ್ಲಿ ನಮಗೆ ಸಿಕ್ಕಿರುತ್ತೆ. ಅದನ್ನು ತೊಗೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹಾಕ್ಕೊಂಡು ತನಿಖೆಯನ್ನು ಮುಂದುವರಿಸಿರ್ತಾರೆ. ನಂತರ ನಿನ್ನೆ ಸೋಮವಾರ ದಿನ ಸಾಯಂಕಾಲ ಆ ಸ್ಥಳದಲ್ಲಿ ಮತ್ತೆ ಹುಡುಕ್ತಿರೋವಂಥ ಸಂದರ್ಭದಲ್ಲಿ ಒಂದು ಅಡಿ 2 ಅಡಿ ಅಷ್ಟು ಆಳದಲ್ಲಿ ಯಾರೋ ಒಂದು ಮೃತದೇಹನ ಹೂತಿಟ್ಟಿರೋ ಬಗ್ಗೆ ಸಂಶಯ ಬಂದು ಕುಟುಂಬಸ್ಥರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ಮೇರೆಗೆ ಅಲ್ಲಿ ಹೋಗಿ ನೋಡಲಾಗಿ ಮತ್ತು ಏನು ಪ್ರೊಸೀಜರ್ ಫಾಲೋ ಮಾಡಿ ಆ ಬಾಡಿನ ಎಕ್ಸ್ಯೂಮ್ ಮಾಡಿಸಿ ನೋಡಲಾಗಿ ಅದು ಕಾಣೆಯಾದಂಥ ಮಹಿಳೆಯ ಶವ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವೀಗ ಒಂದು ಮರ್ಡರ್ ಕೇಸನ್ನು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ವಿ. ಈ ಒಂದು ಕೊಲೆಗೆ ಯಾರು ಕಾರಣ, ಯಾವಾಗ ಈ ಕೊಲೆ ಆಯಿತು, ಹೇಗೆ ಆಯಿತು ಅನ್ನೋ ಒಂದು ನಿಖರವಾದ ಮಾಹಿತಿ ಇನ್ನೂ ಲಭ್ಯ ಆಗಲಿಲ್ಲ. ತನಿಖೆ ಈಗಷ್ಟೇ ಪ್ರಾರಂಭವಾಗಿದೆ. ಆದಷ್ಟು ಬೇಗ ಆರೋಪಿಯನ್ನು ನಾವು ಪತ್ತೆ ಮಾಡಿ ಯಾಕೆ ಈ ಒಂದು ಘಟನೆ ನಡೀತು ಅನ್ನೋ ತಿಳ್ಕೊಬೇಕಾಗಿದೆ. ಅಲ್ಲ, ಈಗ ತನಿಖೆ ಸಂದರ್ಭದಲ್ಲಿ ಏನು ಹೇಳಲಿಕ್ಕಾಗೋದಿಲ್ಲ. ತನಿಖೆ ಮುಂದುವರೆದಂತೆ ಆರೋಪಿ ಯಾರು ಅಂತ ಪತ್ತೆ ಆದ ನಂತರ ನಾವು ತಿಳಿಸ್ತೀವಿ. ಅಲ್ಲ, ಅದು ಊಹಾಪೋಹ ಇರ್ಬೋದು, ಇಲ್ಲದೇನೂ ಇರ್ಬೋದು. ತನಿಖೆಯ ಬಗ್ಗೆ ಹೆಚ್ಚಿಗೆ ನಾವು ಹೇಳೋದಿಲ್ಲ. ಈಗ ಇರುವಂಥ ಮಾಹಿತಿ ಇಷ್ಟು. ತನಿಖೆ ನಡೆದು ಆರೋಪಿ ಯಾರು ಅಂತ ನಮಗೆ ಐಡೆಂಟಿಫೈ ಆದ ನಂತರ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ತಂದೆ ಈಗ ಹುಡುಗಿ ಏನು ಈಗ ಮೃತ ಇದ್ದಾರೆ, ಅವರು ಶನಿವಾರ ಸ್ಕೂಲಿಗೆ ಹೋದವರು 12:15 ಶಾಲೆ ಬಿಡಬೇಕಾಗಿತ್ತು. 1:15 ಅವ್ರ ಮನೆಯವರು ಫೋನ್ ಮಾಡಿದ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ನಮ್ಮ ಮಹಿಳೆ ಅಂದರೆ ಮಗಳು ಕಾಣೆಯಾಗಿದ್ದಾರೆ, ಪತ್ತೆ ಮಾಡಿಕೊಡ್ಬೇಕಾಗಿ ಕೋರ್ತೇವೆ ಅಂತ ಹೇಳಿ ಒಂದು ದೂರು ಕೊಟ್ಟಿರ್ತಾರೆ. ಆ ಆಧಾರದ ಮೇಲೆ ಒಂದು ಮಿಸ್ಸಿಂಗ್ ಕೇಸ್ ಕೂಡ ಶನಿವಾರನೇ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನಂತರ ನಿನ್ನೆ ಮೃತದೇಹ ಲಭ್ಯ ಆದಮೇಲೆ, ಅಂದರೆ ನಮಗೆ ದೊರಕಿದ ಮೇಲೆ ನಾವು ಅದನ್ನು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲ, ಈಗ ತನಿಖೆ ಸಂದರ್ಭದಲ್ಲಿ ಕೆಲವೊಂದು ಆರೋಪಗಳು ಮತ್ತು ಇನ್ನೊಂದು ಬಂದೇ ಬರ್ತವೆ. ನಾವು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಬೇಕು. ಅವರು ಯಾವ ರೀತಿ ಆರೋಪ ಮಾಡ್ತಾರೆ ಆ ಆಯಾಮದಲ್ಲೂ ನಾವು ತನಿಖೆ ಮುಂದುವರಿಸ್ತೀವಿ. ಅಲ್ಲ, ಅದೀಗ ನಮಗೆ ಫೈಂಡ್ ಔಟ್ ಮಾಡಬೇಕೀಗ. ಹೌದು, ಅದು ಆ ದಿನ ಸಂಜೆ ಪ್ರವಾಸಿಯೊಬ್ಬರು ಮಾಡಿರೋಂಥ ವಿಡಿಯೋ, ಅದು ಅವರು ವಿಡಿಯೋ ಆಧಾರದ ಮೇಲೆ ಆ ಜಾಗದಲ್ಲಿ ಹೋಗಿ ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಅದು ಸಂಜೆ ಆಗಿದ್ದರಿಂದ ನಮಗೆ ಬೈಕ್ ಸಿಗುತ್ತೆ. ನೆಕ್ಸ್ಟ್ ದಿನ ಎಲ್ಲ ಸರ್ಚ್ ಮಾಡಿದಾಗ ಈ ರೀತಿ ಘಟನೆ ಆಗಿರೋದು ನಮ್ಗೆ ತಿಳಿದು ಬರುತ್ತೆ. ಅಲ್ಲ, ಈಗ ನಮ್ಮಲ್ಲಿ ಇನ್ಕ್ವೆಸ್ಟು ಮತ್ತು ಪೋಸ್ಟ್ ಮಾರ್ಟಮ್ ಎಲ್ಲ ನಡೀತಾ ಇದೆ. ಅದು ರಿಪೋರ್ಟ್ ಬಂದ ಮೇಲೆ ನಾವು ಖಚಿತವಾಗಿ ಹೇಳೋಕ್ಕಾಗೋದು. ಅದೇ ಈ ರಿಪೋರ್ಟ್ ಬರಬೇಕು. ಓಕೆ.